ವಾಟ್ಸಪ್ ಗೈಸ್, ನಾನು ಸೋಮಶೇಖರ್. ಫ್ರೆಂಡ್ಸ್, ತುಂಬ ಸ್ವಾಗತ. ತುಂಬ ದಿನ ಆಯಿತು ವಾಟ್ಸಪ್ ಮೇಲೆ ವಿಡಿಯೋ ಮಾಡಿ. ಸೊ ಇವತ್ತಿನ ವಿಡಿಯೋನಲ್ಲಿ ವಾಟ್ಸಪ್ನ 5 ಸೀಕ್ರೆಟ್ ಹಿಡನ್ ಫೀಚರ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ವಿ. ಮತ್ತು ಕೊನೆಗೆ ಒಂದು ಬೋನಸ್ ಪಾಯಿಂಟ್ ಆಗಿ ಒಂದು ಫ್ರೆಶ್ ಮತ್ತು ಒಂದು ಹೊಸ ಫೀಚರ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ವಿಡಿಯೋಗೆ 500 ಲೈಕ್ಸ್ ಸಾಕು, ಅಷ್ಟೇ. 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ, ತುಂಬ ಖುಷಿ ಆಗುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಲಿಸ್ಟ್ನಲ್ಲಿ ಮೊದಲನೇ ಟ್ರಿಕ್ ಬರುತ್ತೆ. ಒಂದು ವಾಟ್ಸಪ್ನಲ್ಲಿ ವೀಡಿಯೋಗಳನ್ನ ನೋಡ್ತಾ ಇರ್ತೀವಿ, ಅಲ್ಲಿ ನಮಗೆ ಅದೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಇಷ್ಟ ಆಗಿರುತ್ತೆ. ಸೊ ಇಂಥ ಟೈಮ್ನಲ್ಲಿ ನಮಗೆ ಜಸ್ಟ್ ಮ್ಯೂಸಿಕ್ನ ಮಾತ್ರ ಒಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀವಿ. ವೀಡಿಯೋ ಅಷ್ಟೊಂದು ಚೆನ್ನಾಗಿರಲ್ಲ, ಹಂಗೆ ಮ್ಯೂಸಿಕ್ ಮಾತ್ರ ಬೇಕಾಗಿತ್ತು ಅಂದರೆ ಸೊ ನಾನಿಂದ ಗ್ಯಾಲರಿನಲ್ಲಿ ಒಂದು ವೀಡಿಯೋನ ನೋಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೀವು ಇಲ್ಲಿಂದ ಒಂದ್ಸಲ ಚೆಕ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಚೆನ್ನಾಗಿದೆ, ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಗಿಲ್ಲ. ನನಗೆ ಸಾಂಗ್ ಮಾತ್ರ ಬೇಕಾಗಿದೆ. ಸೊ ನಾನಿದನ್ನು ಶೇರ್ ಮಾಡ್ತಿದ್ದೀನಿ. ಯಾವ ರೀತಿ ಶೇರ್ ಮಾಡೋದಪ್ಪ ಅಂತಂದರೆ, ನಾನಿಂದ ವಾಟ್ಸಪ್ನಲ್ಲಿ ಆ್ಯಡ್ ಮಾಡಿಕೊಂಡು ಸ್ಟೇಟಸ್ ಹಾಕ್ಕೊಂಡು ಶೇರ್ ಮಾಡಿದೆ. ಇವಾಗ ನೀವು ಇಲ್ಲಿಂದ ಏನು ಮಾಡಬೇಕಾಗುತ್ತೆ, ಈ ಒಂದು ಪೆನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಇದ್ರ ವಿಡಿಯೋ ಮೇಲೆ ಟ್ಯಾಪ್ ಮಾಡ್ಕೊಂಡು ಇಟ್ಕೊಳ್ಳಿ ಈ ರೀತಿ. ಮತ್ತು ನೆಕ್ಸ್ಟ್ ನೀವಿಂದ ಇದು ಕಲರ್ ಒಂದು ಚೇಂಜ್ ಆಯ್ತಲ್ಲ, ಇವಾಗ ನಾನು ಇದನ್ನ ಇಮೋಜಿನ ಹಾಕ್ತೀನಿ ಇವಾಗ. ಸೊ ಈ ರೀತಿಯಾಗಿ ಇಮೋಜಿ ಹಾಕಿಲ್ಲಿಂದ ಈ ಒಂದು ಸ್ಟೇಟಸ್ನ ಸೆಂಡ್ ಮಾಡಿದೆ. ಸೊ ಇಲ್ಲೇನಾಗುತ್ತೆ, ನಿಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಅಲ್ಲಿಂದ ರನ್ ಆಗುತ್ತೆ. ಈವನ್ ಯಾವುದೇ ಸಾಂಗ್ ಆಗಿರಲಿ ಅಥವಾ ಏನೊಂದು ಮ್ಯೂಸಿಕ್ ಇದ್ರೆ ಮಾತ್ರ ರನ್ ಆಗುತ್ತೆ. ಬಟ್ ವಿಡಿಯೋ ಆ್ಯಕ್ಚುಲ್ ಆಗಿ ಏನಿತ್ತು ಅದು ಯಾರಿಗೂ ಗೊತ್ತಾಗಲ್ಲ. ಸೊ ನೋಡ್ಕೋಬೋದು ನೀವು ಇಲ್ಲಿ ಈ ರೀತಿಯಾಗಿ ಈ ಒಂದು ವಿಡಿಯೋ ಪ್ಲೇ ಆಗ್ತಾ ಇದೆ. ಸೊ ಮ್ಯೂಸಿಕ್ ಮಾತ್ರ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ತುಂಬ ಜನಕ್ಕೆ ಅದು ಯೂಸ್ಫುಲ್ ಆಗುತ್ತೆ ಆಬ್ವಿಯಸ್ಲಿ. ಇನ್ನು ನೆಕ್ಸ್ಟ್ ಎರಡನೇ ಟ್ರಿಕ್ ಬರುತ್ತೆ. ನಾವೊಂದು ವಾಟ್ಸಪ್ನಲ್ಲಿ ಹಲವಾರು ರೀತಿಯಾದ ಒಂದು ಚಾಟ್ಸ್ನ ಮಾಡಿರ್ತೀವಿ, ಇಂಪಾರ್ಟೆಂಟ್ ಮೆಸೇಜ್ಗಳು ಬಂದಿರುತ್ತೆ. ಒಂದೊಂದು ಟೈಮ್ ನಾವು ಒಂದು ತುಂಬ ಬ್ಯುಸಿ ಇರ್ತೀವಿ, ತುಂಬ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಕಳಿಸಿದ್ವಿ, ನೋಡಪ್ಪ ಮಚ್ಚ ನಮ್ಮ ಫ್ರೆಂಡ್ಸ್ ಎಲ್ಲ ಕಳಿಸಿರ್ತಾರೆ. ಸೊ ಆ ಒಂದು ವಿಡಿಯೋನ ನಾವು ಒಂದೊಂದು ಟೈಮ್ ನೋಡೋಕ್ಕಾಗಲ್ಲ, ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ, ನೋಡೋಕ್ಕಾಗಲ್ಲ. ಮತ್ತು ಏನೋ ಬ್ಯುಸಿ ಇರ್ತೀವಿ, ಆಗ ಬಿಟ್ಟು ಬಿಡ್ತೀವಿ ಮೆಸೇಜ್ ಆಗಿರಲಿ ಅಥವಾ ಯಾವುದೋ ಒಂದು ಇಮೇಜ್ ವಿಡಿಯೋ ನೋಡಬೇಕಾದ್ರೆ. ಸೊ ಇಂಥ ಟೈಮ್ನಲ್ಲಿ ಸಿಂಪಲ್ ಆಗಿ ಆ ರೀತಿ ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂದರೆ ಜಸ್ಟ್ ಈ ರೀತಿಯಾಗಿ ಒಂದು ಕೆಲವೊಂದು ಫೋಟೋಗಳನ್ನಿಂದ ಆ್ಯಡ್ ಮಾಡ್ಕೊಡ್ತಾ ಇದ್ದೀನಿ. ಇದು ಇಂಪಾರ್ಟೆಂಟ್ ಇದೆ, ಡೌನ್ಲೋಡ್ ಆಗಿರುತ್ತೆ ಅಥವಾ ವಿತೌಟ್ ಡೌನ್ಲೋಡ್ ಕೂಡ ಇದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಒಂದು ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಏನಾಗುತ್ತೆ, ನೆಕ್ಸ್ಟ್ ಇದನ್ನು ನಾನು ಫ್ರೀ ಇದ್ದಾಗ ನೋಡಬೇಕಪ್ಪ ಅಂತ ಒಂದು ನೆನಪಾದ್ರೂ ಉಳಿಯುತ್ತೆ. ಮತ್ತು ಇಲ್ಲಿಂದ ಈ ಒಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ಟ್ ಮೆಸೇಜ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನಿರುತ್ತೆ ಅಥವಾ ನೀವೇನೊಂದು ಡೇಟಾಗಳನ್ನ ಸೇವ್ ಮಾಡ್ಕೋಬೇಕು, ಯಾರಿಗಾದ್ರೂ ತೋರಿಸ್ಕೊಡ್ಬೇಕಪ್ಪ ಪರ್ಸನಲ್ ಅಂದರೆ, ಸೊ ಈ ರೀತಿಯಾಗಿ ಆ ಒಂದು ಕೆಲವೊಂದು ಫೋಟೋಗಳನ್ನ ಮಾತ್ರ ತೋರಿಸ್ಕೊಳ್ಬೋದು. ಸೊ ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಫೀಚರ್ ಇದೆ ಅನ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮೂರನೇ ಟ್ರಿಕ್ ಬರುತ್ತೆ. ಇದು ಆಕ್ಚುಲ್ ಆಗಿ ಟ್ರಿಕ್ ಅಲ್ಲ, ಇದು ನಮ್ಮ ಅಪ್ಲಿಕೇಶನ್ ಇದೆ ವಾಟ್ಸಪ್ ಸ್ಟಿಕರ್ಸ್ ಅಂತ. ಇದ್ರ ಬಗ್ಗೆ ಹಿಂದಿನ ವಿಡಿಯೋಗಳಿಗೆ ಕೂಡ ತಿಳಿಸ್ಕೊಟ್ಟಿದೆ. ಬಟ್ ಕೆಲವೊಂದು ಅಪ್ಡೇಟ್ಸ್ಗಳ ನಂತರ ಮತ್ತೊಂದು ಫ್ರೆಶ್ ಮತ್ತೆ ಒಂದು ಹೊಸನ ಒಂದು ಸ್ಟಿಕರ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ವಿ. ಸೊ ಇದನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಈಗಲೇ ಡೌನ್ಲೋಡ್ ಮಾಡಿ. ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಈಗಲೇ ಎಲ್ಲ ಫುಲ್ ವಿಡಿಯೋ ನೋಡಿದ ನಂತರ ಕೂಡ ಡೌನ್ಲೋಡ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಡೌನ್ಲೋಡ್ ಮಾಡೋಕ್ಕಂತೂ ಮರಿಬೇಡಿ. ಸೊ ಈ ಒಂದು ಅಪ್ಲಿಕೇಶನ್ಸ್ ಅಲ್ಲಿ ಹಲವಾರು ಕನ್ನಡ ಸ್ಟಿಕರ್ಸ್ನ ಹಾಕಿದ್ವಿ. ನಮ್ಮ ಅಣ್ಣವ್ರು ಇದ್ದಾರೆ, ಅಂಬಿ ಇದ್ದಾರೆ, ಸೊ ದರ್ಶನ್ ಎಲ್ಲ ಒಂದು ಫೇವ್ರೇಟ್ ಇವರು ಯಾರೆಲ್ಲ ಇದಾರಪ್ಪ ಅವರೆಲ್ಲರೂ ಇಲ್ಲಿದ್ದಾರೆ. ಸೊ ಇದನ್ನ ನೋಡ್ಕೋಬಹುದು. ಯಾರು ಗುರು ಇವನು ಇಂಥ ಒಂದು ಇಂಟ್ರೆಸ್ಟಿಂಗ್ ಇನ್ನೂ ತುಂಬ ಅಪ್ಡೇಟ್ ಮಾಡಬೇಕಾಗಿದೆ ನಮ್ಮ ಅಪ್ಲಿಕೇಶನ್ಸ್ಲಿ. ಸೊ ಖಂಡಿತ ಅಪ್ಡೇಟ್ ಮಾಡ್ತೀನಿ. ಇನ್ನು ಹೋಲಿ ಬಂದು ಸದ್ಯಕ್ಕೆ ಈ ಒಂದು ಹೋಲಿ ಟೀಕರ್ಸ್ನ ಕೂಡ ಹಾಕಿದ್ದು ನೋಡ್ಕೋಬಹುದು. ಸೊ ಇದನ್ನ ಕೂಡ ನೀವು ಆ್ಯಡ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಮಜಾ ಮಾಡ್ಕೋಬಹುದು. ಸೊ ಸಿಂಪಲ್ ಆಗಿ ಇವನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಕನ್ನಡ ಸ್ಟಿಕರ್ಸ್ನ ಹಾಕಿದೆ, ಹೋಲಿ ಸ್ಟಿಕರ್ಸ್ನ ಹಾಕಿದೆ, ಲವ್ ಸ್ಟಿಕರ್ಸ್ನ ಹಾಕಿದೆ. ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ಆ್ಯಡ್ ಮಾಡಿಕೊಂಡು ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಚಾರ್ಟಲ್ಲಿ ಕಾಣಿಸುತ್ತೆ ನೋಡಿ, ರೈಟ್ ಸೈಡ್ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಆಪ್ಷನ್ ಕಾಣಿಸ್ತಾ ಇದೆ, ಇಲ್ಲಿ ಸ್ಟಿಕರ್ಸ್ ಎಲ್ಲ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಇದು ಇಂಟ್ರೆಸ್ಟಿಂಗ್ ಇತ್ತು ಅನ್ಕೋತಾ ಇದ್ದೀನಿ. ಖಂಡಿತ ಈ ಒಂದು ಅಪ್ಲಿಕೇಶನ್ ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ ಗೈಸ್. ಇನ್ನು ನಾಲ್ಕನೇ ಟ್ರಿಕ್ ಬರುತ್ತೆ. ನಾವೊಂದು ವಾಟ್ಸಪ್ನಲ್ಲಿ ಸ್ಟೇಟಸ್ಗಳನ್ನ ನೋಡ್ತಾ ಇರ್ತೀವಿ, ಅದು ಫಾಸ್ಟ್ ಆಗಿ ಮೂವ್ಮೆಂಟ್ಸ್ ಕೊಡ್ತಾನೆ ಇರುತ್ತೆ. ಸೊ ಇಂಥ ಟೈಮ್ನಲ್ಲಿ ಒಂದು ಇಂಪಾರ್ಟೆಂಟ್ ಫೋಟೋ ಅಥವಾ ಏನೋ ಒಂದು ಇಮೇಜ್ನ ತೋರಿಸ್ಕೊಡ್ಬೇಕಾಗಿರುತ್ತೆ. ಸೊ ಸ್ಕ್ರೀನ್ ಶಾಟ್ ಎಲ್ಲ ಹೊಡಿಯೋಕೆ ನಾವು ಒಂದು ಪರ್ಫೆಕ್ಟ್ ಟೈಮ್ ಆಗಿರಲ್ಲ. ಸೊ ಇಂಥ ಟೈಮ್ನಲ್ಲಿ ನೀವು ಜಸ್ಟ್ ಈ ರೀತಿಯಾಗಿ ಫಿಂಚ್ ಮಾಡಿ, ನಿಮ್ಮ ಒಂದು 2 ಬಟ್ಟುಗಳನ್ನ ಈ ರೀತಿ ಇಟ್ಕೊಂಡು ಸೊ ಈ ರೀತಿಯಾಗಿ ಫಿಂಚ್ ಮಾಡಿದ್ರೆ ಆ ಒಂದು ಸ್ಟೇಟಸ್ ಅಲ್ಲೇ ಸ್ಟಾಪ್ ಆಗುತ್ತೆ. ಇಂಥ ಟೈಮ್ನಲ್ಲಿ ನೀವು ಅದನ್ನ ಆರಾಮಾಗಿ ಸ್ಕ್ರೀನ್ ಶಾಟ್ ತಗೋಬಹುದು ಅಥವಾ ಇದರ ಜೊತೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೋ ತೋರಿಸಿ ಇದನ್ನ ಮಜಾ ಮಾಡ್ಕೋದು. ಮತ್ತೆ ಟ್ಯಾಪ್ ಮಾಡಿದ ತಕ್ಷಣ ಮತ್ತೆ ಪ್ಲೇ ಆಗುತ್ತೆ. ಸೊ ಫಿಂಚ್ ಮಾಡಿದ ತಕ್ಷಣ ಮತ್ತೆ ಆಫ್ ಆಗುತ್ತೆ. ಸೊ ಇದು ಕೂಡ ತುಂಬಾ ಯೂಸ್ಫುಲ್ ಇದೆ ಅನ್ಕೊಳ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ 5ನೇ ಟ್ರಿಕ್ ಬರುತ್ತೆ. ನಾವೊಂದು ವಾಟ್ಸಪ್ನಲ್ಲಿ ಹಲವಾರು ರೀತಿಯಾದ ಒಂದು ಮೆಸೇಜ್ನ ನೋಡಿರ್ತೀವಿ. ಕೆಲವೊಂದು ಜನ ದೇವ್ರ ಫೋಟೋ ಅದು ಇದು ಕಳಿಸಿರ್ತಾರೆ. ಇನ್ನು ಕೆಲವೊಂದು ಜನ ಅಂತೂ ಅವರು ಬೇರೆ ಬೇರೆ ಫೋಟೋಗಳು, ಬೇರೆ ಬೇರೆ ಲೋಕದಲ್ಲಿ ಇದ್ದು ಬೇರೆ ಬೇರೆ ಫೋಟೋಗಳನ್ನ ಕಳಿಸಿರ್ತಾರೆ. 18+ ಆಗಲಿ, 18+ ವಿಡಿಯೋಗಳಾಗಲಿ. ಸೊ ಈ ರೀತಿಯಾದ ಫೋಟೋಗಳು ಬಂದಿರುತ್ತೆ. ಸೊ ಇವನ್ನೆಲ್ಲ ನಮ್ಮ ಮನೇಲಿ ಯಾರಾದರೂ ಪರ್ಸನಲ್ ಆಗಿ ನಮ್ಮ ಫೋನ್ ಅಥವಾ ನಮ್ಮ ಫ್ರೆಂಡ್ಸ್ ಯಾರಾದರೂ ಸ್ವಲ್ಪ ಬೇಕಾದರೂ ಫೋನ್ ತೊಗೊಂಡು ಏನಾದರೂ ಚಾರ್ಟ್ಗಳನ್ನ ನೋಡೋದಾಗಲಿ ಅಥವಾ ಗ್ಯಾಲರಿ ಏನಾದರೂ ಓಪನ್ ಮಾಡಿದ್ರಪ್ಪ ಅಂದರೆ ಆ ಒಂದು ಫೋಟೋಗಳನ್ನ ಅಲ್ಲೆಲ್ಲ ಅವರು ನೋಡ್ಕೊಳ್ತಾರೆ. ಇನ್ನೊಂದು ಟೈಮ್ ಏನಾಗಿರುತ್ತೆ, ನಮಗೆ
ಬೇಕಾದ ಒಂದು ಮೆಸೇಜ್ಗಳು ಮಾತ್ರ ಬೇಕಾಗಿರುತ್ತೆ. ಬಟ್ ಅಲ್ಲಿ ಹಲವಾರು ಡೇಟಾಗಳನ್ನ ಸೇವ್ ಮಾಡ್ಕೊಂಡು ಫೋಟೋಗಳಿರುತ್ತೆ, ವಿಡಿಯೋಗಳಿರುತ್ತೆ, ಅದೆಲ್ಲ ನಮಗೆ ಅವಶ್ಯಕತೆ ಇರೋದಿಲ್ಲ. ಸೊ ಅಂಥ ಫೋಟೋಗಳನ್ನ ಕೂಡ ನಾವು ನಮ್ಮ ಫೋನಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಸೊ ಇಂಥ ಟೈಮ್ನಲ್ಲಿ ನೀವೇನು ಮಾಡೋಕ್ಕಾಗುತ್ತೆ, ಈ ಒಂದು 3 ಐಕಾನ್ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಡೇಟಾ ಯೂಸೇಜ್ ಏನಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನನ್ನ ಚಾಟಲ್ಲಿ ಇವಾಗ ಸೋಮ್ಸ್ ಅಂತ ನಂಬರ್ 1 ಇದೆ. ಸೊ ಇಲ್ಲಿ 11 ಟೆಕ್ಸ್ಟ್ ಮೆಸೇಜ್ ಇದೆ, 1 ಕಾಂಟ್ಯಾಕ್ಟ್ ಇದೆ, ಲೊಕೇಶನ್, ಫೋಟೋಸ್ ಇವೆಲ್ಲ ಇದೆ. ಸೊ ಇದರಲ್ಲಿ ನನಗೆ ಟೆಕ್ಸ್ಟ್ ಮೆಸೇಜ್ ಮಾತ್ರ ಇಂಪಾರ್ಟೆಂಟ್. ಸೊ ನಾನಿವಾಗ ಇಲ್ಲಿಂದ ಫ್ರೀ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಒಂದು ಮಾರ್ಕ್ಗಳನ್ನ ಮಾಡಿದ್ದೀನಿ. ನನಗೆ ಟೆಕ್ಸ್ಟ್ ಮೆಸೇಜ್ ಬೇಕು, ಇದನ್ನ ಮಾರ್ಕ್ ನಾನು ರಿಮೂವ್ ಮಾಡಿದೆ. ಸೊ ವಿಡಿಯೋ ಬೇಡ, ಸ್ಟಿಕರ್ಸ್ ಬೇಡ, ಫೋಟೋ ಬೇಡ, ಇದನ್ನೆಲ್ಲ ನಾನು ಇವಾಗ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಮೆಸೇಜ್ ಅಂತೂ ಇವಾಗ ಕ್ಲಿಯರ್ ಆಗೇ ಹೋಯಿತು. ಸೊ ನೆಕ್ಸ್ಟ್ ನೀವೊಂದು ಚಾಟ್ನಲ್ಲಿ ಬಂದು ನೋಡ್ಕೊಂಡಾಗ ಇವಾಗ ಆ ಒಂದು ಯೂಸ್ಲೆಸ್ ಮೆಸೇಜ್ಗಳೆಲ್ಲ ಹೋಗಿರುತ್ತೆ. ನೀವು ನೋಡ್ಕೋಬೋದು, ವಿಡಿಯೋ, ಫೋಟೋ ಇದು ಎಲ್ಲ ಕ್ಲಿಯರ್ ಆಗುತ್ತೆ, ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ನಿಮ್ಮ ಫೋಲ್ಡರ್ಲಿ ಈ ಒಂದು ಫೈಲ್ಸ್ ಎಲ್ಲ ನಿಮಗೆ ಸಿಗಲ್ಲ. ಸೊ ಇಂಥ ಟೈಮಲ್ಲಿ ಈ ಒಂದು ಏನೊಂದು ಫೇಕ್ ಫೋಟೋ ಅದು ಇದು ಇರುತ್ತೆ, ಇದನ್ನು ಆರಾಮಾಗಿ ಕ್ಲಿಯರ್ ಮಾಡ್ಕೊಳ್ಬೋದು. ಇಷ್ಟೆಲ್ಲ ನಾವೊಂದು ಹಲವಾರು ಬೇರೆ ಬೇರೆ ಫೋಟೋಗಳನ್ನ ಗ್ಯಾಲರಿಯಲ್ಲಿ ಕೂಡ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ. ಇವಾಗ ನಾವೊಂದು ನಾರ್ಮಲಿ ಕ್ಯಾಮ್ರಾ ಫೋಟೋಗಳು ಮತ್ತು ಒಂದು ವಾಟ್ಸಪ್ ಫೋಟೋಗಳು ಕೂಡ ನಮಗೆ ಎಲ್ಲ ಒಂದು ಗ್ಯಾಲರಿಯಲ್ಲಿ ಸಿಕ್ಬಿಡುತ್ತೆ. ಸೊ ಪರ್ಸ್ನಲ್ ಫೋಟೋಗಳನ್ನ ಒಂದು ಪರ್ಸ್ನಲ್ ಆಗಿ ವಾಟ್ಸಪ್ನಲ್ಲಿ ಇಡಬೇಕಾದ್ರೆ ಸೊ ಸಿಂಪಲ್ ಆಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಚಾಟ್ ಸೆಟ್ಟಿಂಗ್ಸ್ನಲ್ಲಿ ಹೋದ ನಂತರ ನಿಮಗೆ ಮೀಡಿಯಾ ವಿಸಿಬಿಲಿಟಿ ಅಂತ ಇದೆ. ಇದನ್ನು ನೀವು ಒಂದ್ಸಲ ಡಿಸೇಬಲ್ ಮಾಡ್ಕೊಂಡ್ರಿ, ಆಫ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ವಾಟ್ಸಪ್ನಲ್ಲಿರುವ ಫೋಟೋಗಳು ವಾಟ್ಸಪ್ನಲ್ಲಿ ಮಾತ್ರ ತೋರಿಸುತ್ತೆ, ಗ್ಯಾಲರಿನಲ್ಲಿ ತೋರಿಸ್ಕೊಡೋಲ್ಲ. ಸೊ ಇವಷ್ಟು ನಮ್ಮ ವಾಟ್ಸಪ್ನ 5 ಸೀಕ್ರೆಟ್ ಟ್ರಿಕ್ಸ್ಗಳಾಗಿತ್ತು. ಮತ್ತೆ ನಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕ್ಕೆ ಮರಿಬೇಡಿ. ಮುಂದಿನ ದಿನದಲ್ಲಿ ಹಲವಾರು ರೀತಿಯಾದ ಒಂದು ಹೊಸ ಸ್ಟಿಕರ್ಸ್ಗಳನ್ನ ಬಿಡ್ತಾ ಇದೀವಿ, ಹೊಸ ಅಪ್ಡೇಟ್ಸ್ಗಳನ್ನ ಕೂಡ ಬಿಡ್ತಾ ಇದೀವಿ. ಸೊ ಮಿಸ್ ಮಾಡೋಕೆ ಹೋಗಬೇಡಿ. ನಿಮ್ಮ ಸಪೋರ್ಟ್ ಇರಲಿ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಮತ್ತೆ ನಿಮಗೆ ಯಾವ ಒಂದು ಟ್ರಿಕ್ ಇಷ್ಟ ಆಯಿತು, ಮತ್ತೆ ಯಾವ ರೀತಿಯಾದ ಒಂದು ಟ್ರಿಕ್ ಇಷ್ಟ ಇದೆ, ಮತ್ತೆ ನಿಮಗೆ ಒಂದು ಹೊಸ ಟ್ರಿಕ್ಸ್ ಗೊತ್ತಿತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸೋಕೆ ಮರಿಬೇಡಿ. ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.